ಕ್ರಿಸ್ತ ಯೇಸುವಿನಲ್ಲಿ ನಿಮಗೆಲ್ಲರಿಗೂ ವಂದನೆಗಳು. ಚಿಂತೆ ಮಾಡುತ್ತಾ ಇದ್ದೀರಾ? ದೇವರ ವಾಕ್ಯ ಏನು ಹೇಳುತ್ತದೆ? ಯಾವುದೇ ವಿಷಯವಾಗಿಯೂ ಚಿಂತೆ ಮಾಡದೆ ಎಲ್ಲ ಸಂಬಂಧವಾಗಿಯೂ ಕೃತಜ್ಞತಾ ಸ್ತುತಿಯಿಂದ ಪ್ರಾರ್ಥನಾ ವಿಜ್ಞಾಪನೆಗಳಿಂದ ನಿಮಗೆ ಬೇಕಾದದ್ದು ನನ್ನ ಮುಂದೆ ಇಡಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಆಲೋಚನೆಗಳನ್ನು ಹೃದಯಗಳನ್ನು ಕಾಯುವ ದೇವರು ಶಕ್ತನಾಗಿದ್ದಾನೆ. ಹೌದು, ಬಹಳ ಸಾರಿ ನಮ್ಮ ಜೀವಿತದಲ್ಲಿ ನಾವು ನಮ್ಮ ಕುಟುಂಬದ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ಬಿಸ್ನೆಸ್ ವಿಷಯದಲ್ಲಿ, ನಮ್ಮ ಕೆರಿಯರ್, ನಮ್ಮ ವರ್ಕ್ ಎಷ್ಟೋ ಸಾರಿ ನಾವು ಚಿಂತೆ ಮಾಡುತ್ತೇವಲ್ವಾ? ಇಡೀ ದಿನ ನಾವು ಚಿಂತೆ ಮಾಡುತ್ತೇವೆ. ಆದರೆ ದೇವರು ಹೇಳುವುದು ಒಂದೇ ಮಾತು, ನನ್ನ ಮುಂದೆ ಬನ್ನಿರಿ, ಪ್ರಾರ್ಥನೆ ಮಾಡಿರಿ, ಸ್ತುತಿ ಮಾಡಿರಿ, ನಿಮಗೆ ನಾನು ಸಹಾಯ ಮಾಡುವ ಶಕ್ತನಾಗಿದ್ದೇನೆ. ದೇವರು ನೇಮಿಸಿದ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವನ್ನ ಶಕ್ತನಾಗಿದ್ದಾನೆ. ಸುಲಭ ಅಲ್ವಾ? ನಾವು ದೇವರ ಮುಂದೆ ನಮ್ಮ ಎಲ್ಲ ಕಷ್ಟಗಳನ್ನು, ಎಲ್ಲ ಚಿಂತಾ ಭಾರಗಳನ್ನು ಹಾಕುವುದಾದರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ದೇವರು ನಮ್ಮನ್ನು ಈ ಭೂಲೋಕದಲ್ಲಿ ಹುಟ್ಟಿಸಿದ್ದು ನಮ್ಮನ್ನು ಕೈ ಬಿಡುವುದಕ್ಕಲ್ಲ. ನಮ್ಮನ್ನು ದೇವರು ನೇಮಿಸಿದ ಸಮಯದಲ್ಲಿ ನಮ್ಮ ಫ್ಯೂಚರ್, ನಮ್ಮ ಎಲ್ಲ ವಿಷಯಗಳಲ್ಲಿ ದೇವರನ್ನು ನಾವು ಪ್ರಾರ್ಥಿಸುವುದಾದರೆ ದೇವರು ನಮಗೆ ಆಶ್ರಯ ಕೊಡುತ್ತಾನೆ. ನಂಬಿಕೆಯಿಂದ, ವಿಶ್ವಾಸದಿಂದ ಇರಿ. ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ.